ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾವು ಹುಟ್ಟಿನಿಂದ ಸಾಯುವವರೆಗೆ ನಮ್ಮ ಕುಟುಂಬವನ್ನು ಹೊರತುಪಡಿಸಿ ಗುರುತು ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ಕೆಲವು ಸಂದರ್ಭದಲ್ಲಿ ಭೇಟಿಯಾಗಿ ಅವರ ಸ್ನೇಹವನ್ನು ಬೆಳೆಸ್ತೀವಿ. ಹೌದಲ್ವಾ? ಪ್ರಾರಂಭದಲ್ಲಿ ಆಟದಲ್ಲಿ, ಆನಂತರ ಶಾಲೆಯಲ್ಲಿ, ವೃತ್ತಿಯಲ್ಲಿ, ಪ್ರಯಾಣದಲ್ಲಿ, ಹೀಗೆ ಈ ಸ್ನೇಹ ಅಂತಕ್ಕಂಥದ್ದು ತುಂಬ ಹತ್ತಿರದಲ್ಲಿ ನಮಗೆ ಎಲ್ಲ ಬಗೆಯ ಸಂಕಟಗಳನ್ನು, ನೋವುಗಳನ್ನು, ನಲಿವುಗಳನ್ನು ಹಂಚಿಕೊಳ್ಳಿಕ್ಕೆ ಇರತಕ್ಕಂತಹ ಅತ್ಯಂತ ಹೆಚ್ಚು ಮಹತ್ವದ ಒಂದು ವಸ್ತು ಅಂದರೆ ಗೆಳೆತನ. ಗೆಳೆತನ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಮಕ್ಕಳು. ಗೆಳೆತನ ಅಂತಕ್ಕಂಥದ್ದು ಇತಿಹಾಸದ ಉದ್ದಕ್ಕೂ ಇದೆ. ಪುರಾಣದಲ್ಲೂ ಬರುತ್ತೆ, ಇತಿಹಾಸದಲ್ಲೂ ಬರುತ್ತೆ, ಸಮಕಾಲದಲ್ಲೂ ಬರುತ್ತೆ. ಒಂದಲ್ಲ ಒಂದು ರೀತಿಯ ಸ್ನೇಹದ ಘಟನೆಗಳನ್ನು ನಾವು ಕೇಳಿದ್ದೀವಿ. ಸ್ನೇಹಕ್ಕೋಸ್ಕರ ತ್ಯಾಗ ಬಲಿದಾನಗಳಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇವತ್ತು ನಾವು ಆ ಒಂದು ಗೆಳೆತನ ವಿಚಾರವನ್ನು ಅಧ್ಯಯನ ಮಾಡ್ತಕ್ಕಂತಹ ಒಂದು ಪದ್ಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಮಕ್ಕಳೇ. 8ನೇ ತರಗತಿ ಪದ್ಯ ಪಾಠ 3 ಪದ್ಯದ ಹೆಸರೇ ಗೆಳೆತನ ಮಕ್ಕಳೇ. ಗೆಳೆತನ ಈ ಪದ್ಯ ಭಾಗವನ್ನು ಚನ್ನವೀರ ಕಣವಿಯವರು ಬರೆದಿರ್ತಕ್ಕಂಥದ್ದು. ಏನು ಈ ಗೆಳೆತನದ ಬಗ್ಗೆ ಹೇಗಿದೆ, ಗೆಳೆತನ ಅಂತಕ್ಕಂಥದ್ದು ಎಷ್ಟು ದೊಡ್ಡದು, ಗೆಳೆತನ ಎಷ್ಟು ವಿಶಾಲವಾದದ್ದು, ಯಾವುದಕ್ಕೆಲ್ಲದಕ್ಕೂ ಹೆಚ್ಚು ಮಹತ್ವ ಇದೆ ಗೆಳೆತನಕ್ಕೆ ಅಂತಕ್ಕಂಥ ವಿಚಾರಗಳನ್ನ ಈ ಪದ್ಯ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಈ ಗೆಳೆತನ ಪದ್ಯವನ್ನು ಬರೆದಿರುವ ಚನ್ನವೀರ ಕಣವಿಯವರ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಕೂಡ ಒಬ್ಬರು. ಇವರು 1928ರಲ್ಲಿ ಗದಗ ಜಿಲ್ಲೆಯ ಕೊಂಬಳದಲ್ಲಿ ಜನಿಸಿದರು ಮಕ್ಕಳೇ. ನೆನಪಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಒಬ್ಬರು. ಇವರು 1928ರಲ್ಲಿ ಗದಗ ಜಿಲ್ಲೆಯ ಹೊಂಬಳ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ನಾನು ನಿಮಗೆ ಅವಾಗ ಹೇಳ್ತಿರ್ತೀನಿ ಮಕ್ಕಳ, ಹೊಸಗನ್ನಡ ಸಾಹಿತ್ಯ ತುಂಬ ವಿಶಾಲವಾಗಿ ಬೆಳೆದಿರ್ತಕ್ಕಂತಹ ಸಾಹಿತ್ಯ. ಆ ಸಾಹಿತ್ಯವನ್ನು ನಾವು 4 ಮಜಲುಗಳನ್ನಾಗಿ ಮಾಡಿಕೊಂಡಿದ್ದೀವಿ: ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ. ಈ ಕವಿ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದರೆ ಇವ್ರನ್ನ ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂತಹ ಕವಿ. ಗಮನಿಸಿ, ನವೋದಯನೂ ಇದೆ, ನವ್ಯ ಎರಡನ್ನೂ ಸಮನ್ವಯಗೊಳಿಸಿ ಸಾಧಿಸಿ ಕಾವ್ಯಗಳನ್ನು ರಚಿಸಿರುವಂತಹ ಕವಿ ಈ ಚನ್ನವೀರ ಕಣವಿ. ನಾವು ನವೋದಯ ಕವಿಗಳ ಬೇರೆ, ನವ್ಯ ಕವಿಗಳ ಬೇರೆ ಅಂತ ಹೇಳ್ತೀವಿ. ಆದರೆ ಇವರು ಎರಡನ್ನೂ ಸಮಾನವಾಗಿ ಕರ್ಕೊಂಡೋಗಿರ್ತಕ್ಕಂತಹ ಸಾಹಿತ್ಯವನ್ನು ರಚಿಸಿರ್ತಕ್ಕಂಥ ಕವಿ. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅರ್ಥ ಆಗ್ತಿದೆ ಮಕ್ಕಳೇ? ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ಒಂದು ವಿಭಾಗ, ಆ ವಿಭಾಗದಲ್ಲಿ ನಿರ್ದೇಶಕರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆಕಾಶ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವರ ಪ್ರಮುಖ ಕವನ ಸಂಕಲನಗಳು. ನೆನಪಲ್ಲಿಟ್ಕೊಳ್ಳಿ ಇವ್ರನ್ನ. ಆಕಾಶ ಬುಟ್ಟಿ, ಭಾವಜೀವ, ಮಧುಚಂದ್ರ,
ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವರ ಪ್ರಮುಖ ಕವನ ಸಂಕಲನಗಳು. ಇವರಿಗೆ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಕೂಡ ಸಿಕ್ಕಿದೆ ಮಕ್ಕಳೇ. ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ 1981ರಲ್ಲಿ ಈ ಜೀವಧ್ವನಿ ಎಂಬ ಕವನ ಸಂಕಲನಕ್ಕೆ ಅಥವಾ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇನ್ನು ಅನೇಕ ಪ್ರಶಸ್ತಿಗಳು ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾದ ಸಾಹಿತ್ಯ ಪ್ರಶಸ್ತಿಗಳನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಕರ್ನಾಟಕ ಅಕಾಡೆಮಿ ಗೌರವ, ಎರಡನೇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇವೆರಡು ಪ್ರಶಸ್ತಿಗಳು ಸಿಕ್ಕಿದೆ. 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇದು ಗಮನದಲ್ಲಿ. ಹಾಸನದಲ್ಲಿ ನಡೆದಂತಹ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ ಮಕ್ಕಳೇ. ಅದರ ಅಧ್ಯಕ್ಷರಾಗಿಯವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವತ್ತು ನಾವು ಕಲಿತಿರ್ತಕ್ಕಂತಹ ಈ ಕವನವನ್ನ ಚನ್ನವೀರ ಕಣವಿ ಅವರು ಬರೆದಿರ್ತಕ್ಕಂತಹ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿ ಈ ಗೆಳತನ ಎನ್ನುವ ಪದ್ಯ ಭಾಗವನ್ನು ನಿಮಗೆ ನೀಡಲಾಗಿದೆ. ಇದು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ ಮಕ್ಕಳೇ. ಗೆಳತನ ಪದ್ಯ ಭಾಗವನ್ನ ಯಾವ ಕವನ ಸಂಕಲನದಿಂದ ಆರಿಸಿ ಕೊಡಲಾಗಿದೆ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಈ ಪದ್ಯದ ಹೆಸರನ್ನ ಅಥವಾ ಈ ಸಂಕಲನದ ಹೆಸರನ್ನ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತದೆ. ಇಷ್ಟು ವಿಚಾರಗಳು ನಾವು ಇವತ್ತು ಚನ್ನವೀರ ಕಣವಿಯವರ ಬಗ್ಗೆ ತಿಳಿದುಕೊಂಡಂತಹ ವಿಚಾರ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಯಾಕಪ್ಪ ಅಂದ್ರೆ ಕವಿ ಕಾವ್ಯ ಪರಿಚಯದಲ್ಲಿ 3 ಅಂಕದ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ ಮಕ್ಕಳೇ. ಆಗ ಇಷ್ಟು ವಿಚಾರಗಳನ್ನ ನೀವು ಬರಿಬೇಕಾಗ್ತದೆ. 3 ಅಂಕದ ಪ್ರಶ್ನೆ. ನಿಮಗೆ ಗೆಳೆತನ ಅಂದ್ರೆ ಗೊತ್ತು, ತುಂಬಾ ಸುಲಭವಾಗಿ ಅರ್ಥ ಆಗುವಂತಹ ಒಂದು ವಿಷಯ. ಆದ್ರೂ ಈ ಕವನದಿಂದ ನಿಮಗೆ ಏನು ಒಂದು ಆಶಯ ಭಾವ ಅಡಗಿದೆ ಅಂತಕ್ಕಂತಹ ಅದನ್ನು ನಿಮಗೆ ತಿಳಿಸುವಂತಹ ಕೆಲಸವನ್ನು ಮಾಡಬೇಕು. ಗೆಳೆತನ ಅದರ ಸವಿ, ಅದರ ಸಿಹಿ ಮತ್ತು ಮಹತ್ವ ಹಾಗೂ ಅನ್ಯೋನ್ಯತೆಯ ಬಗ್ಗೆ ತಾತ್ವಿಕ ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಗೆಳೆತನ ಅಂತಕ್ಕಂಥದ್ದು ಎಷ್ಟು ಸವಿಯಾಗಿರ್ತಕ್ಕಂಥದ್ದು, ಅದರ ಮಹತ್ವ ಹಾಗೂ ಅನ್ಯೋನ್ಯತೆಯನ್ನ ತಾತ್ವಿಕವಾಗಿ ತರ್ಕಿಸಿ ನೆಲೆಸಿರುವಂತಹ ಈ ಒಂದು ಪದ್ಯ ಗೆಳೆತನ. ಅದನ್ನ ಈ ವಿಚಾರಗಳನ್ನ ಈ ಪದ್ಯದಲ್ಲಿ ಪ್ರಸ್ತಾಪಿಸಿದ್ದಾರೆ ಚನ್ನವೀರ ಕಣವಿ. ನಿಮಗೆ ಗೊತ್ತಿದೆ, ಗೆಳೆತನಕ್ಕೆ ಪೌರಾಣಿಕ, ಐತಿಹಾಸಿಕ ಹಾಗೂ ಸಮಕಾಲೀನ ಬದುಕಿನಲ್ಲಿ ಮಿಗಿಲಾದ ಸ್ಥಾನವಿರುವುದನ್ನ ತಿಳಿಸಿಕೊಟ್ಟಿದ್ದಾರೆ. ಹೌದಲ್ವಾ? ಹಿಂದೆ ನಮಗೆ ಸಿಗ್ತಕ್ಕಂತಹದ್ದು ಕೃಷ್ಣ ಮತ್ತೆ ಕುಚೇಲ ಸ್ನೇಹಕ್ಕೋಸ್ಕರ ಇದ್ದಂತಹ ವಿಚಾರಗಳನ್ನು ಓದಿದೆ. ದುರ್ಯೋಧನ, ಕರ್ಣ, ಹೌದಲ್ವಾ? ಹೀಗೆ ಅನೇಕ ಐತಿಹಾಸಿಕ ಮತ್ತು ಪೌರಾಣಿಕ ವಿಚಾರಗಳಲ್ಲಿ ಸ್ನೇಹದ ಬಗ್ಗೆ ಎಂತಹ ಗೌರವ ಸ್ಥಾನ ಇದೆ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಈ ಆಧುನಿಕ ಪ್ರಪಂಚದಲ್ಲಿ ಗೆಳೆತನ ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯದ ನೆಲೆಗೆ ಧಾವಿಸುತ್ತಿರುವ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡೆದಿದೆ. ಇದೇ ಈ ಕವಿತೆಯ ಆಂತರ್ಯ ಭಾವ. ವೈಯಕ್ತಿಕ ನೆಲೆಯಿಂದ ವಿಶ್ವ ಸಾಮರಸ್ಯ, ಈಗ ಎಲ್ಲ ದೇಶಗಳು ಸ್ನೇಹ ಬಾಂಧವ್ಯವನ್ನು ಬೆಳೆಸ್ತಾ ಇದ್ದಾರೆ. ಅಂದ್ರೆ ಜಗತ್ತು ಶಾಂತಿಯಿಂದ ಬದುಕಬೇಕು ಅಂದ್ರೆ ಸ್ನೇಹ ಅಂತಕ್ಕಂಥದ್ದು ಮುಖ್ಯ. ಮುಂಚೆ ಅದು ಬರೀ ಕೇವಲ ವೈಯಕ್ತಿಕವಾಗಿತ್ತು, ವ್ಯಕ್ತಿಯ ನಡುವೆ ಇತ್ತು. ಇವತ್ತು ಹಾಗಾಗಿಲ್ಲ ಮಕ್ಕಳೇ. ವಿಶ್ವದ ಸಾಮರಸ್ಯದ ನೆಲೆಯಲ್ಲಿ ಇದು ಧಾವಿಸ್ತಾ ಇದೆ. ಅಮೇರಿಕ ನಮಗೆ ಸ್ನೇಹ ಭಾವದಿಂದ ನೋಡುತ್ತೆ,
ಅದೇ ರೀತಿಯಾಗಿ ಬೇರೆ ಬೇರೆ ರಾಷ್ಟ್ರಗಳು ನಮ್ಮ ದೇಶವನ್ನ ಸ್ನೇಹದ ಮನೋಭಾವನೆಯಿಂದ ಕಾಣ್ತಾ ಇದ್ದಾವೆ, ದ್ವೇಷದ ಮನೋಭಾವನೆಯೂ ಅನೇಕ ರಾಷ್ಟ್ರಗಳು ಕಾಣ್ತಿದ್ದಾವೆ. ಆದರೆ ಸ್ನೇಹ ಅಂತಕ್ಕಂಥದ್ದು ವಿಶ್ವದ ಕೂಡ ಸಾಮರಸ್ಯವನ್ನ ನೆಲೆಗೆ ಧಾವಿಸ್ತಾ ಇರ್ತಕ್ಕಂತಹ ವಿಚಾರ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಈ ಕವಿತೆ ಮಹತ್ವವನ್ನು ಪಡ್ಕೊಂಡಿದೆ ಅಂತ ನಾವು ತಿಳಿಸ್ಬೋದು. ಇದೇ ಕವಿತೆಯ ಒಂದು ಅಂತರ್ಯ ಭಾವ ಅಂತಕ್ಕಂಥ ವಿಚಾರವನ್ನು ನಾವಿವತ್ತು ತಿಳ್ಕೊಂಡಿದ್ದೇವೆ. ಈ ಪದ್ಯದ ಆಶಯ ಭಾವವನ್ನು ತಿಳ್ಕೊಂಡಾದ್ಮೇಲೆ ಈ ಪದ್ಯದ ಪ್ರವೇಶದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಪದ್ಯ 3 ಚನ್ನವೀರ ಕಣವಿಯವರು ಬರೆದಿರ್ತಕ್ಕಂತಹ ಗೆಳೆತನ ಪದ್ಯದ ಒಂದು ವಿಚಾರಗಳು. ಆಧುನಿಕ ಕಾವ್ಯಗಳಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನು ಪಡೆದುಕೊಂಡಿದೆ. ಕವಿಗಳು ಅವರ ದೃಷ್ಟಿ ತುಂಬಾ ವಿಸ್ತಾರವಾದದ್ದು. ಯಾಕೆಂದ್ರೆ ಅಷ್ಟು ಆಲೋಚನೆಯನ್ನು ಮಾಡ್ತಾರೆ ಕವಿಗಳು. ಕವಿ ಸಾಹಿತ್ಯದ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಅರಿವಿನ ಪ್ರವಾಹದಲ್ಲಿ ಕಂಡದ್ದೆಲ್ಲವನ್ನು ನವೋನ್ಮೇಷ ಶಾಲಿನಿ ಎನ್ನಾಗಿಸಿ ಹೊಸ ಹುಟ್ಟಿಗೆ ಕಾರಣನಾಗಿದ್ದಾನೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಕೂಡ ಒಬ್ಬರು. ಎಲ್ಲ ಅನ್ವೇಷಣೆ ಹೊಸದ ಕವಿಗಳು. ಹಾಗಾಗಿ ನಮ್ಗೆ ಗೊತ್ತು, ಸಾಹಿತ್ಯ ಕಟ್ಟುಪಾಡುಗಳಿಂದ ಹೊರಬರಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಆ ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲ ಸ್ವಚ್ಛಂದ ಹರಿವಿನ ಪ್ರವಾಹ ಅಂದ್ರೆ ಕೊಚ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅದ ಹರಿವಿನಲ್ಲಿ ಚೆನ್ನಾಗಿರ್ತಕ್ಕಂಥದ್ದನ್ನ ಕಂಡುಕೊಳ್ತಕ್ಕಂಥದ್ದು ಅನ್ವೇಷಣೆ, ಹೊಸದರ ಅನ್ವೇಷಣೆ ಶಾಲಿನಿಯನ್ನಾಗಿ ಹೊಸ ಹುಟ್ಟಿಗೆ ಕಾರಣರಾಗಿದ್ದಂತಹ ಕವಿಗಳಲ್ಲಿ ಚನ್ನವೀರ ಕಣವಿಯವರು ಕೂಡ ಒಬ್ಬರು ಮಕ್ಕಳೇ. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕರಿನೆರಳಿಗೆ ಸಿಲುಕಿ ನರಳುತ್ತಿದೆ. ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನಡೀತಿರ್ತಕ್ಕಂತಹ ತಾಲಿಬಾನ್ನ ಉಗ್ರರು ಅಫ್ಘಾನಿಸ್ತಾನವನ್ನು ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿಯ ಜನ ಇವತ್ತು ಭಯ, ಆತಂಕ ಇದರಲ್ಲಿ ಕಾಲವನ್ನು ಕಳೆಯುವಂತಾಗಿದೆ. ಹಾಗಾಗಿ ಇಡೀ ಜಗತ್ತು, ನಮ್ಮ ದೇಶವೂ ಅಷ್ಟೇ, ಬೇರೆ ದೇಶಗಳು ಯಾವ ಸಂದರ್ಭದಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾವೋ, ಬಾಂಬ್ಗಳನ್ನು ಹಾಕ್ತಾವೋ, ಅಲ್ಲ ನಮ್ಮದು ಶಕ್ತಿ ಇದೆ, ಆದ್ರೂ ಭಯ ಅಂತಕ್ಕಂಥದ್ದು ಇದ್ದೇ ಇದೆ. ಹಾಗಾಗಿ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಭಯ, ಆತಂಕ, ಭಯೋತ್ಪಾದನೆಯ ಕರಿನೆರಳು, ಕೆಟ್ಟ ನೆರಳಿದೆ. ಈ ನೆರಳಿಗೆ ಸಿಲುಕಿಕೊಂಡು ಪ್ರತಿಯೊಂದು ಜೀವಿಯೂ ಕೂಡ ನರಳುತ್ತಾ ಇರುತ್ತದೆ. ವಿಶ್ವವನ್ನೆಲ್ಲ ಒಗ್ಗೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಈ ವಿಶ್ವದಲ್ಲಿರ್ತಕ್ಕಂತಹ ಭಯ, ಆತಂಕ, ಭಯೋತ್ಪಾದನೆಯನ್ನ ಹೋಗಲಾಡಿಸ್ಬೇಕು, ವಿಶ್ವವನ್ನ ಒಗ್ಗೂಡಿಸ್ಬೇಕು. ಅದಕ್ಕೆಲ್ಲ ಹೊಂದಿರ್ತಕ್ಕಂತಹ ತಂತ್ರ, ಸಾಧನ ಅಂದ್ರೆ ಮಕ್ಕಳೇ ಸ್ನೇಹ ಸಂಬಂಧ. ಸ್ನೇಹದ ಸಂಬಂಧದಿಂದ ಮಾತ್ರ ಇಡೀ ಜಗತ್ತನ್ನ ನಾವು ಏನ್ ಮಾಡ್ಬೋದು, ಒಗ್ಗೂಡಿಸ್ಬೋದು. ಇಲ್ಲ ಅಂದ್ರೆ ಬರೀ ಹೊಡೆದಾಡ್ಕೊಂಡು ಸಾಯ್ತೀವಿ, ಜನ ನಿರ್ನಾಮ ಆಗ್ತಾರೆ, ದ್ವೇಷ, ಹಸುಗೆ, ಸಂಕಟ, ನೋವಿನಿಂದ ಬದುಕುವಂತಹ ಪರಿಸ್ಥಿತಿ ಇಲ್ಲಿ ಬರ್ತದೆ ಮಕ್ಕಳೇ. ಹಾಗಾಗಿ ಇವತ್ತು ನಾವು ಗೆಳೆತನ ಅಷ್ಟು ಮುಖ್ಯ ಅಂತಕ್ಕಂತಹ ಮಾತುಗಳನ್ನ ಹೇಳ್ತೇವೆ. ಗೆಳೆತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಹೇಗೆ ಹೃದಯ ಪ್ರತಿ ಸೆಕೆಂಡ್ ಕೂಡ ಬಿಡದ ಹಾಗೆ ಒಂದೇ ಸಮನೆ ಹೊಡೆದುಕೊಳ್ಳುತ್ತೋ, ಮಿಡಿಯುತ್ತೋ, ಹಾಗೆಯೇ ಗೆಳೆತನವೂ ಕೂಡ, ಗೆಳೆತನ ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿರುತ್ತದೆ. ಅದು ಅಷ್ಟು ಹತ್ತಿರಕ್ಕೆ ತೆಗೆದುಕೊಳ್ಳುತ್ತದೆ ಸ್ನೇಹವನ್ನ, ಬೇರೆ ಯಾವುದನ್ನು ಅಷ್ಟು ಹತ್ತಿರಕ್ಕೆ ತೆಗೆದುಕೊಳ್ಳೋದಿಲ್ಲ. ಜನ್ಮ ನೀಡಿದಂತಹ ತಂದೆ, ಜನ್ಮ ಕೊಟ್ಟಂತಹ ತಾಯಿ, ಹೌದಾ, ತಂದೆ ತಾಯಿಯರನ್ನು ಮೀರಿಸಿದ ಬಾಂಧವ್ಯ ಗೆಳೆತನದ್ದು. ನಮಗೆ ಜೀವಕ್ಕೆ ಜೀವ ತಂದೆ ತಾಯಿ, ಅವೆರಡಕ್ಕೂ ಮೀರಿದಂತಹ ಒಂದು ಬಾಂಧವ್ಯ ಇದೆ ಅಂದ್ರೆ ಅದು ಬೇರಾವುದು ಅಲ್ಲ, ಗೆಳೆತನ. ಗೆಳೆತನಕ್ಕೆ ಅದು
ನಾನು ಆಗ್ಲೇ ಹೇಳಿದ ಮಕ್ಕಳೇ, ಕೃಷ್ಣ, ಸುಧಾಮ, ಕರ್ಣ, ದುರ್ಯೋಧನ, ಚಂದನದಾಸ, ಅಮೃತ, ಅಮಾತ್ಯ, ರಾಕ್ಷಸ ರವರ ನಿದರ್ಶನಗಳು ನಿಮಗೆ ಸಿಗ್ತಾ ಹೋಗ್ತವೆ. ಈ ಕಥೆಗಳಿದ್ದಾವೆ ನಿಮಗೆ. ಕೃಷ್ಣ ಸುಧಾಮನ ಕಥೆಗಳು, ಕರ್ಣ ಮತ್ತು ದುರ್ಯೋಧನ ಕಥೆಗಳು, ಚಂದನದಾಸ ಮತ್ತು ಅಮಾತ್ಯ ರಾಕ್ಷಸರ ಕಥೆಗಳು ನಿಮಗೆ ನಿದರ್ಶನವಾಗ್ತವೆ. ಎಷ್ಟರ ಮಟ್ಟಿಗೆ ಅವರು ಸ್ನೇಹಕ್ಕೋಸ್ಕರ ತಮ್ಮೆಲ್ಲ ಜೀವನವನ್ನು ಮುಡುಪಾಗಿಡ್ತಾರೆ ಅನ್ನೋದಕ್ಕೆ ಈ ಕಥೆಗಳು ನಿದರ್ಶನಗಳಾಗಿದೆ. ಪುರಾಣದ ಇತಿಹಾಸದ ಉದ್ದಕ್ಕೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿದ್ದವು. ವೈಯಕ್ತಿಕ ಸ್ನೇಹದಲ್ಲಿ ಈಗ ಇತಿಹಾಸದ ವಿಚಾರಗಳಲ್ಲಿ ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳಿದ್ದು ಕೇವಲ ಏನು ಮಕ್ಕಳೇ? ವೈಯಕ್ತಿಕ. ಈ ವೈಯಕ್ತಿಕ ವಿಚಾರಗಳನ್ನು ಬಿಟ್ಟರೆ ನಮಗೆ ಗೊತ್ತಿದೆ ಗೆಳೆತನ ಹೇಗಿದೆಯಪ್ಪ ಅಂದ್ರೆ ಮೇಲಿರಲ್ಲ, ಕೀಳು ಇರಲ್ಲ. ಅವನು ಯಾವ ಶ್ರೀಮಂತನೂ ಆಗಿರ್ಲಿ, ಬಡವನಾದ್ರೂ ಆಗಿರ್ಲಿ, ಸ್ನೇಹಕ್ಕೆ ಮೇಲು ಕೀಳು ಎಂಬುದಿಲ್ಲ. ಜೊತೆಗೆ ಹೆಣ್ಣು ಗಂಡೆಂಬ ತಾರತಮ್ಯವಾಗಲಿಲ್ಲ. ಹೌದಲ್ವಾ? ಹೆಣ್ಣು ಮಕ್ಕಳ ಸ್ನೇಹವು ಗಂಡು ಮಕ್ಕಳ ಸ್ನೇಹ ಮಾಡ, ಇದರಲ್ಲಿ ಯಾವುದೇ ಲಿಂಗಭೇದವಿಲ್ಲ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನು ಮೀರಿ ವಿಶ್ವವನ್ನು ಒಗ್ಗೂಡಿಸುವ ಏಕ ಮಂತ್ರವಾಗಿದೆ. ಗೊತ್ತಾಗ್ತಿದೆ ಮಕ್ಕಳಿಗೆ? ಗಮನಿಸಿ, ಹಿಂದೆ ವೈಯಕ್ತಿಕ ನೆಲೆಯಲ್ಲಿತ್ತು, ಅದನ್ನ ಮೀರಿ ಇವತ್ತು ವಿಶ್ವವನ್ನೇ ಒಗ್ಗೂಡಿಸುವಂತಹ ಒಂದು ಮಂತ್ರ ಇದೆ ಅಂದ್ರೆ ಅದು ಏಕಮಾತ್ರ ಮಂತ್ರ, ಅದೇ ಗೆಳೆತನ, ಸ್ನೇಹ. ಹಾಗಾಗಿ ಮಕ್ಕಳೇ, ಇವತ್ತು ನಾವು ಇಂತಹ ನೆಲೆಗಟ್ಟನ್ನು ಹೊಂದಿರುವ ವಿಶ್ವದ ಒಗ್ಗೂಡಿಸುವಿಕೆ ಏಕಮಾತ್ರ ಸಾಧನವಾಗಿರುವಂತಹ ಗೆಳೆತನ ಪದ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪದ್ಯವನ್ನ ಗಮನಿಸಿ ಮಕ್ಕಳೇ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣೆಲಲ ತಂಪಿನಲ್ಲಿ ತಂಗಿರುವೆನು, ಜೀವನದನಂತ ದುರ್ಬರ ಪವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನವೇ ಈಗ ಲೋಕಕ್ಕಿರುವ ಅಮೃತ, ಅದನುಳಿದರೇನಿಹುದು ಜೀವಾಮೃತ. ಇಲ್ಲಿ ವಂಚನೆಯಿಲ್ಲ, ಚಂಚಲತೆ ನೀತಿಲ್ಲ, ಮೇಲು ಕೀಳೆಂಬ ಭೇದವಿಲ್ಲ. ಅಹಮಿಕೆಯ ನೆಮವಿಲ್ಲ, ದ್ವೇಷ ಗುಣಮಣವಿಲ್ಲ, ಸಣ್ಣತನ ಸಂಕೋಚ ಮೊದಲಿಗಿಲ್ಲ. ಮನವು ಬಾನಗಲ ಎದೆ ತಿಳಿಗೋಳಲು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡೆ ದೋಷವೇನು. ಕಂಡು ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ಹೇಗೋ ಹೇಗೋ ಹೆಗಲು ಒಟ್ಟು ಬಂದಿಹ ಕೂರ್ಪು, ಆಗು ಹೋಗುಗಳಂಗೆ ಬಾಗದಂತೆ. ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗೆ, ಜೀವನದ ರಸಪಾಕದಂತೆ ರಸವಿರಸವನೆಲ್ಲ ಹಬ್ಬು ಕೈಯೋ. ಬಾಳುವರು ಗಂಧದಲು ಜೀವ ಕೈಯೋ. ಇಷ್ಟು ಸುಂದರವಾದ ಗೀತೆ ಮಕ್ಕಳಿಗೆ ಗಮನಿಸ್ತಾ ಹೋಗಿ. ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿದ, ಇಷ್ಟು ಚಂದವಾದ ವಿವರಣೆ ಕೊಟ್ಟಿದ್ದಾರೆ. ಈ ಗೆಳೆತನ ಅಂತಕ್ಕಂಥದ್ದು ಸುವಿಶಾಲವಾದಂತಹ ಆಲದ ಮರ ನೋಡಿದ್ರೆ ನಮಗೆ ಹಾಗೆ ಪಸರಿಸಿ. ಪಸರಿಸೋದು ಅಂದ್ರೆ ಹರಡೋದು ಮಕ್ಕಳೇ. ಪಸರಿಸೋದ್ರೆ ಏನು? ಹರಡಿದೆ. ಯಾವುದು? ಗೆಳೆತನ ಎಂಬುದು. ಆಲದ ಮರ ಹೇಗೆ ಹರಡಿದೆಯೋ, ಎಷ್ಟು ದೊಡ್ಡದಾಗಿ ಅದು ತನ್ನನ್ನು ಚಾಚಿಕೊಂಡಿದೆಯೋ, ಹಾಗೆ ಹರಡುವಂತಹ ಶಕ್ತಿ ಇರ್ತಕ್ಕಂಥದ್ದು ಯಾವುದಕ್ಕೆ? ಗೆಳೆತನಕ್ಕೆ. ಗೆಳೆತನ ಒಂದು ಸುವಿಶಾಲವಾದ, ವಿಶಾಲ ಅಂದ್ರೆ ಅತ್ಯಂತ ದೊಡ್ಡದಾದ, ಆಲದಡಿ ಪಸರಿಸಿ ಆಲದ ಮರದಂತೆ ಹರಡಿ.
ನೋಡಿದ್ರೆ ಗಮನಿಸ್ತಾ ಇದ್ರೆ ಹಾಲಿನ ಮರವನ್ನ ಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಹಾಲಿನ ಮರದಲ್ಲಿ ಸ್ನೇಹದ ಬಾಂಧವ್ಯವನ್ನು ಬೆಳೆಸಿರ್ತಕ್ಕಂತಹ ವಿಚಾರಗಳನ್ನು, ಹಿಂದೂ ಮುಸಲ್ಮಾನ್ ಅಂತಕ್ಕಂಥದ್ದಿಲ್ಲ, ಮೇಲು ಕೀಳು ಎಂಬುದಿಲ್ಲ, ಬಡವ ಶ್ರೀಮಂತ ಎಂಬುದಿಲ್ಲ, ಜಾತಿ ಭೇದ ಭಾವ ಇಲ್ಲ. ಇವೆಲ್ಲವನ್ನ ಮೀರಿದಂತಹ ಒಂದು ವಸ್ತು ಅಂದ್ರೆ ಅದು ಗೆಳೆತನ. ತಣ್ಣೆರಲ್ಲ ತಂಪಿನಲ್ಲಿ ತಂಗಿರುವೆನೋ, ಗೆಳೆತನ ಇದ್ರೆ ಈಗ ಮಲಗಿದ ನೋಡಿ ಹಾಯಾಗಿ, ಆ ಹಾಯಾದ ನಿದ್ರೆ ಆ ಗೆಳೆತನದಿಂದ ಬರಲಿಕ್ಕೆ ಸಾಧ್ಯ. ತಣ್ಣೆರಳ ಅಂದ್ರೆ ಮಕ್ಕಳೇ ನೆರಳು. ಹೇಗೆ ನೆರಳು ನಮಗೆ ಒಳ್ಳೆಯ ಸುಖವಾದಂತಹ ನಿದ್ರೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ, ಗಾಳಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ, ದಣಿವನ್ನ ಹಿಂಗಿಸ್ಲಿಕ್ಕೆ ಸಾಧ್ಯ ಇದೆಯೋ, ಹಾಗೆ ಹಿಂಗಿಸುವಂತಹ ಕೆಲಸವನ್ನ ಮಾಡ್ತಕ್ಕಂತಹ ಒಂದು ಸಾಧನ ಅಂದ್ರೆ ಗೆಳೆತನ. ತಂಗಿರುವೆನೋ ಜೀವನದನಂತ ದುರ್ಬರ ಬವಣೆ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳೆತನ ಅಂತಕ್ಕಂಥದ್ದು ದುರ್ಬರ. ದುರ್ಬರ ಅಂದ್ರೆ ಮಕ್ಕಳೇ ತಾಳಲಾರದ ಕಷ್ಟ ಬವಣೆ. ದುರ್ಬರ ಅಂದ್ರೆ ತಾಳಲಾರದ, ಬವಣೆ ಅಂದ್ರೆ ಕಷ್ಟ. ಈ ನೋವುಗಳನ್ನ ಕಾವುಗಳನ್ನ ಮೌನದಲ್ಲಿ ನುಂಗಿರುತ್ತವೆ. ನುಂಗಿಕೊಳ್ಳಲು ಅಂದ್ರೆ ಸಹಿಸಿಕೊಳ್ತವೆ. ಬೇರೆ ಯಾರ ಹತ್ರ ನಾವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಷ್ಟ ಸುಖಗಳನ್ನ. ಆದ್ರೆ ಯಾರ ಹತ್ರ ಹೇಳ್ಕೊಳ್ತೀವಿ? ಸ್ನೇಹಿತರ ಹತ್ರ. ಆ ಕಷ್ಟಗಳನ್ನ, ಸುಖಗಳನ್ನ, ನೋವುಗಳನ್ನ, ತಾಳಲಾರದಂತಹ ಭಾವನೆಗಳನ್ನ ಸಹಿಸಿಕೊಳ್ಳುವಂತಹ, ಮೌನದಲ್ಲಿ ನುಂಗಿಕೊಳ್ಳುವಂತಹ ಸ್ನೇಹ ನಮಗೆ ಸಿಗ್ತದೆ ಮಕ್ಕಳೇ. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ. ನೋಡಿ, ನಾವು ಅಮೃತ ಅಂತ ಬಹಳಷ್ಟು ಹೇಳ್ತೀವಿ, ಆದರೆ ಈ ಭೂಮಿಯ ಮೇಲೆ ಇಹಲೋಕ ಅಂದ್ರೆ ಮತ್ತೆ ಭೂಲೋಕ. ಸ್ವರ್ಗ ನರಕ ಎಲ್ಲ ಹೇಳ್ತೀವಲ್ಲ ನೋಡ್ಲೆ. ಆದರೆ ಈಗ ಲೋಕದಲ್ಲಿ ಅಮೃತ ಅಂತಕ್ಕಂಥದ್ದು ಇದ್ರೆ ಅದು ಗೆಳೆತನದಿಂದ ಮಾತ್ರ ಸಿಗ್ತದೆ ಮಕ್ಕಳೇ. ಅದನ್ನುಳಿದರೇನಿಗುವುದು ಜೀವನ್ಮೃತ. ಜೀವನದ ಅಮೃತ ಬದುಕಿದ್ದು ಸತ್ತಂತಿರುವುದು. ಜೀವನ್ಮೃತ ಅಂದ್ರೆ ಏನ್ ಮಕ್ಕಳೇ? ಬದುಕಿದ್ದು ಸತ್ತು. ಗೆಳೆತನ ಇಲ್ಲ ಅಂದ್ರೆ ಆ ವ್ಯಕ್ತಿ ಬದುಕಿದ್ರೂ ಕೂಡ ಸತ್ತಂತೆ. ಜೀವನ್ಮೃತ. ಜೀವನ್ಮೃತ ಅಂದ್ರೆ ಬದುಕಿದ್ದು ಸತ್ತಂತೆ. ಅದನ್ನುಳಿದರೇನಿರುವುದು ಜೀವನ್ಮೃತ, ಬದುಕಿದ್ದು ಸತ್ತಂತೆ. ನೋಡಿ ಮಕ್ಕಳು, ಇನ್ನೊಂದ್ಸರಿ ಗಮನಿಸಿ. ಗೆಳೆತನ ಅಂತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂತಹ ಆಲದ ಮರದ ಅಡಿಯ ನೆರಳಿನ ಹಾಗೆ ತಂಪಾಗಿರುವಂತಹ ವಸ್ತು. ಜೀವನದಲ್ಲಿ ಬರುವಂತಹ ಬವಣೆಗಳು, ನೋವುಗಳು, ನಲಿವುಗಳು ಎಲ್ಲವನ್ನ ನಾವು ಸಹಿಸಿಕೊಳ್ತೀವಿ. ಗೆಳೆತನವೇ ಈ ಇಹಲೋಕಕ್ಕಿರ್ತಕ್ಕಂತಹ ಅಮೃತ. ಅದನ್ನುಳಿದ್ರೆ ಅಥವಾ ಅದಿಲ್ಲ ಅಂದ್ರೆ ಬದುಕಿದ್ದು ಸತ್ತಂತೆ. ಜೀವನ್ಮೃತ. ಗೊತ್ತಾಗ್ತಿದೆ ನಮ್ಗೆ? ಗಮನಿಸಿ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಏನಿಕ್ಕಿಲ್ಲ, ಮೇಲು ಕೀಳೆಂಬ ಭೇದವಿಲ್ಲ, ಅಹಮಿಕೆಯ ನೆಮವಿಲ್ಲ, ದೊಡ್ಡ ವಿಚಾರ ದ್ವೇಷ ಗುಣಮನವಿಲ್ಲ, ಸಣ್ಣತನ ಸಂಕೋಚ ಮೊದಲಿಲ್ಲ, ಮನವು ಬಾನಗದ ಎದೆ ತಿಳಿಗೋಳದು, ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಎಷ್ಟು ಚಂದವಾದ ವಿವರಣೆ. ಇಲ್ಲಿ ಮೇಲು ಕೀಳು ಎಂಬುದಿಲ್ಲ, ವಂಚನೆ ಇಲ್ಲ. ವಂಚನೆ ಅಂದ್ರೆ ಮಕ್ಕಳೇ ಮೋಸ. ಯಾರಿಗೆ ಬೇಕಾದ್ರೂ ಮೋಸ ಮಾಡ್ತಾರೆ, ಆದರೆ ಗೆಳೆಯರಿಗೆ ಮಾತ್ರ ಮೋಸ ಅನ್ನತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟು ಗಟ್ಟಿದ್ದಾರೆ. ಚಂಚಲತೆ ಇಲ್ಲ, ಸ್ಥಿರವಾಗಿಲ್ಲ ಅಂತಕ್ಕಂಥದ್ದಿಲ್ಲ, ಎಲ್ಲ ನೇರ. ಮೇಲು ಕೀಳು ಎಂಬುದಿಲ್ಲ,
ಅಹಮಿಕೆಯ ನೆಮವಿಲ್ಲ. ಅಹಮಿಕೆ ಅಂದ್ರೆ ಅಹಂಕಾರ ಮಕ್ಕಳೇ, ನೆಮ ಅಂದ್ರೆ ಕಾರಣ. ಅಹಂಕಾರದ ಕಾರಣಗಳಿಲ್ಲ. ದ್ವೇಷ ಗುಣಮಣವಿಲ್ಲ, ದ್ವೇಷದ ಗುಣಗಳು ಇಲ್ಲವೇ ಇಲ್ಲ. ಸಣ್ಣತನ, ಸಂಕೋಚ, ಉದಾರ ಸ್ನೇಹ ಅಂದ್ರೆ ಎಲ್ಲವನ್ನು ಕೊಡ್ಲಿಕ್ಕೆ ಸಿದ್ಧ. ಮನವು ಬಾನಗಲ, ಮನಸ್ಸು ಎಷ್ಟು ಆಗಲ್ಲ, ಬಾನಿನಷ್ಟು ಆಗಲ್ಲ. ಬಾನು ಅಂದ್ರೆ ಮಕ್ಕಳೇ ಆಕಾಶದಷ್ಟು ಆಗಲ್ಲ. ಎದೆ ತಿಳಿಗೊಡಲು, ಎದೆ ತಿಳಿಯ ಕೊಡದಂತೆ. ಭಾವ ನಿರ್ಮಲವಾಗಿರ್ತಕ್ಕಂತಹ ಶುದ್ಧ ಸ್ಫಟಿಕದ ಹಾಗೆ ಬೆಳದಿಂಗಳು. ಇಷ್ಟು ವಿಚಾರಗಳನ್ನು ಒಳಗೊಂಡಿದೆ ಸ್ನೇಹ ಅಂತಕ್ಕಂಥದ್ದು. ನೋಡಿ ಚೆನ್ನಾಗಿ, ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಇಲ್ಲ, ಮೇಲು ಕೀಳೆಂಬುದಿಲ್ಲ, ಅಹಮಿಕೆಯ ನೆಮವಿಲ್ಲ, ದ್ವೇಷ ಗುಣಮಣ ಇಲ್ಲ, ಸಣ್ಣತನ ಸಂಕೋಚ ಮೊದಲೇ ಇಲ್ಲ. ಮನವು ಬಾನಗಲ, ಎದೆ ತಿಳಿಗೊಳದು, ಭಾವ ಶುದ್ಧ ಸ್ಫಟಿಕದ ಬೆಳದಿಂಗಳಿನ ರೀತಿ ಅಂತ ಗೆಳೆತನವನ್ನು ತೋರಿಸಿದರು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇ. ಕಂಡು ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿದನು ಇದರವನು. ನಮಗೆಲ್ಲ ಗೊತ್ತಿದೆ ಮಕ್ಕಳೇ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಈ ಗಾದೆ ನುಡಿಯನ್ನು ನಾವು ಕೇಳಿದ್ದೀವಿ. ಒಂದು ಪ್ರಶ್ನೆ ಇರ್ತದೆ ಮಕ್ಕಳೇ, ಎಂತಹ ಗಾದೆಯನ್ನು ಕೇಳಿದಿರಿ? ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂಧು. ಗೆಳೆತನದ ಶುಚಿ ರುಚಿಯು, ಗೆಳೆತನದಲ್ಲಿ ಇರ್ತಕ್ಕಂತಹ ಶುಚಿ ಮತ್ತೆ ರುಚಿ ಇದಕ್ಕೂ ಮಿಗಿಲು. ಮಿಗಿಲು ಅಂದ್ರೆ ಮತ್ತೆ ಶ್ರೇಷ್ಠ. ಇದಕ್ಕೂ ಮಿಗಿಲು ಎಂಬ ಸಾಹಸ ಮಾಡೆ ದೋಷವೇನು. ಯಾರಾದ ತರ ಹೇಳಿದಾಗ ದೋಷ ಹುಡುಕ್ತಾರ, ಒಂದು ಕೊರತೆ ಇರುತ್ತೆ ಅಂತ. ಆದ್ರೆ ಅಂತಹ ವ್ಯಕ್ತಿಗಳಿಗೆ ಕಂಡವರೇನು ಬಲ್ಲರಿದರು. ಯಾರು ನೋಡಿದವರಿಗೆ ಆ ಸ್ನೇಹದ ಬಗ್ಗೆ ಗೊತ್ತಾಗೋದಿಲ್ಲ. ಯಾರು ಸ್ನೇಹವನ್ನ ಅನುಭವಿಸಿರ್ತಾರೆ, ಉಂಡವರು ಕಂಡಿಯರು ಇದನ್ನ ಅದನೋ ಅಂದ್ರೆ ಪಕ್ವತೆ. ಅದನ್ನು ಅಂದ್ರೆ ಪಕ್ವತೆ. ಯಾರು ಗೆಳೆತನವನ್ನು ಅನುಭವಿಸುತ್ತಾನೋ ಅವ್ರಿಗೆ ಗೆಳೆತನದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾರೋ ನೋಡೋರಿಗೆ ಆ ಒಂದು ಗೆಳೆತನ ಗೊತ್ತಿರೋದಿಲ್ಲ ಮಕ್ಕಳೇ. ನೋಡಿ ಕಂಡವರೇನು ಬಲ್ಲರಿದನು, ಎಲ್ಲ ನಿಂತ್ಕೊಂಡು ನೋಡೋರಿಗೆ ಗೆಳೆತನ ಗೊತ್ತಾಗಿದೆ. ಉಂಡವನು ಕಂಡಿಯೇನು, ಅದರ ರುಚಿ ಏನು, ಅದರ ಸ್ವಾದ ಏನು, ಅದರ ಶಕ್ತಿ ಏನು ಅಂತ ಅನುಭವಿಸೋರಿಗೆ ಮಾತ್ರ ಗೊತ್ತಿದೆ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ನೋಡಿ ಎಷ್ಟು, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆಯಲ್ಲಿ ಕೇಳಿರುವೆನೋ. ಗೆಳೆತನದ ಶುಚಿ ರುಚಿ ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಯೇನು ಇದರ ಅವನು. ಯಾರು ಊಟ ಮಾಡಿರ್ತಾರ ಅವ್ರಿಗೆ ಯಾರ ರುಚಿ ಗೊತ್ತಾಗ್ತದೆ, ಯಾರು ಗೆಳೆತನ ಮಾಡಿರ್ತಾರ ಅವ್ರಿಗೆ ಗೆಳೆತನದ ವಿಚಾರ ಗೊತ್ತಿರ್ತದೆ. ಹೇಗೋ ಹೆಗಲು ಕೊಟ್ಟು ಬಂದಿ ಕುರ್ಪು, ಹಾಗೂ ಹೋಗಿಗಳಿಗೆ ಬಾಗದಂತೆ. ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಕೈದು ಬಾಡುವರು ಗಂಧದಲು ಜೀವನ ಇದು. ನೋಡಿ, ಜೀವವನ್ನೇ ತೇರು ಬರುತ್ತೀವಿ ಗೆಳೆತನಕ್ಕೋಸ್ಕರ. ನೋಡಿ, ಹೇಗೋ ಅಂದ್ರೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲೋ. ಹೆಗಲು ಕೊಡೋದು ಅಂದ್ರೆ ಕತ್ತು ಕೊಡೋದಲ್ಲ ಮಕ್ಕಳೇ, ಸಹಾಯವನ್ನ ಮಾಡ್ತೀವಿ. ಯಾವ ಸಂದರ್ಭದಲ್ಲ ಸಹಾಯ ಮಾಡಿ. ಕೂರ್ಪು ಅಂದ್ರೆ ಪ್ರೀತಿಯನ್ನ ಗಳಿಸ್ಕೊಂಡಿರ್ತೀವಿ. ಕೂರ್ಪು ಅಂದ್ರೆ ಮಕ್ಕಳೇ ಪ್ರೀತಿ ಅಥವಾ ಒಲವು. ಹೆಂಗ ಬರುತ್ತೆ ಗೊತ್ತಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಭೇಟಿ ಆಗ್ತೀವಿ, ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡ್ತೀವಿ, ಮತ್ತೆ ಅವರ ಸ್ನೇಹ ಗಟ್ಟಿ ಆಗ್ಬಿಡುತ್ತೆ. ಹಾಗೂ ಹೋಗುಗಳಿಗೆ ಬಾಗದಂತೆ, ಕಷ್ಟ ಸುಖಗಳಿಗೆ ಬಾಗದಂತೆ, ಮಣೆ ಹಾಕದಂತೆ, ಮಣಿಯದಂತೆ, ಸುಖಕ್ಕೆ ಸಂತಸಪಟ್ಟು, ತನ್ನ ಸ್ನೇಹಿತನಿಗೆ ಸುಖ ಸಿಕ್ಕಾಗ ಸಂತಸಪಟ್ಟು, ದುಃಖದಲ್ಲಿ ಸಹ ಯಾವುದಾದ್ರೂ ಕಷ್ಟದಲ್ಲಿ ನಾವು ಕೂಡ ಜೊತೆಯಾಗಿ ಜೀವನದ ರಸದ ಪಾಕದಂತೆ. ರಸದ ಪಾಕ ಅಂದ್ರೆ ಮಕ್ಕಳೇ ಅಡಿಗೆಯ ರುಚಿಯಾದ ಅಡಿಗೆ. ಆ ರೀತಿ ಸರಸ ವಿರಸವೆಲ್ಲ ಕೈದು ಸರಸವನ್ನು ವಿರಸವನ್ನು ಜಗಾಡ್ತೀವಿ, ಒಪ್ಪತ್ತೀವಿ, ಸರಸ ಮಾಡ್ತೀವಿ, ಖುಷಿಯಾಗಿರ್ತೀವಿ. ಎಲ್ಲವನ್ನ ಅಪ್ಪುಕೈದು ಅಂದ್ರೆ ಒಪ್ಪಿಕೊಂಡು ಬಾಳುವರು ಗಂಧದವರು ಜೀವತೆಯರು.
ಯಾವ ರೀತಿ ಬದುಕ್ತೀವಿ ಮಕ್ಕಳೇ? ಜೀವನದಲ್ಲಿ ಹೇಗೆ ಗಂಧವನ್ನು ತೇದಾಗ ಅದರ ವಾಸನೆ ಹೊರಬಂದು ಅದನ್ನು ನಾವು ದೇವರ ತಿಲಕಕ್ಕೆ ಹಾಕ್ತೀವೋ, ತಿಲಕದ ರೀತಿ ಅದನ್ನ ನಾವು ಬಳಸ್ಕೊತೀವೋ, ಶ್ರೇಷ್ಠವಾದ ತಿಲಕ ಅಂತ ನಾವು ಮಾಡ್ತೀವೋ, ತೇದಾಗ ಅದರ ಒಂದು ವಾಸನೆ ಬರುತ್ತೆ. ಹಾಗೆಯೇ ನಮ್ಮ ಬಾಳುವರು ಗಂಧದ ರುಚಿ, ಆ ಗಂಧದ ಜೀವವನ್ನು ತೇರಿ ಹೇಗೆ ಹೊರಬರುತ್ತೋ ವಾಸನೆ, ಹಾಗೆ ಗೆಳೆತನವು ಕೂಡ ಅಂತಕ್ಕಂಥ ವಿಚಾರವನ್ನು ಈ ಒಂದು ಪದ್ಯದಲ್ಲಿ ನಿಮಗೆ ಹೇಳಿರ್ತಕ್ಕಂಥ ತುಂಬಾ ಸುಂದರವಾದ ಒಂದು ಪದ್ಯ ಮಾಡುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಒಂದು 2-3 ಪ್ರಶ್ನೆಗಳನ್ನು ಕೇಳ್ತೀನಿ. ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಕವಿ ಎಲ್ಲಿ ತಂಗಿದ್ದಾನೆ? ಎಲ್ಲಿ ತಂಗಿದ್ದಾರೆ ಅವರು ಕವಿ? ಆಲದ ಮರದ ಅಡಿಯಲ್ಲಿ. ಎಸ್. ಎರಡನೇ ಪ್ರಶ್ನೆ, ಉಪ್ಪು ಮತ್ತು ತಾಯಿಯ ಬಗ್ಗೆ ಇರುವ ಗಾದೆ ಯಾವುದು? ಹೇಳಿ ಮಕ್ಕಳೇ, ಇನ್ನೊಂದ್ಸತಿ ಗಮನಿಸಿ. ಹಾಗೆ ಹೇಳಿದೆ ನಿಮಗೆ, ಉಪ್ಪಿಗಿಂತಲೂ ರುಚಿಯೋ ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನೋ. ಎಸ್. ಅರ್ಥ ಆಗ್ತಾ ಇದೆಯಲ್ವ ಮಕ್ಕಳೇ? ಕವಿ ಮೌನದಲ್ಲಿ ಏನನ್ನ ನುಂಗಿದನೆ? ದುರ್ಬಲ ಭಾವನೆಗಳ, ನೋವುಗಳ, ಕಾವುಗಳನ್ನ ಕವಿ ಮೌನದಲ್ಲಿ ನುಂಗಿದರೆ ಅಂತಕ್ಕಂತಹ ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಮತ್ತೆ ಕೊನೆಯದಾಗಿ ನಿಮಗೆ ಪುಟ ಸಂಖ್ಯೆ 103ರಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ತೋರಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಪದ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರಗಳು.